ಆಗ್ಬೋದು ಸರ್, ಟೆಕ್ನಿಕಲ್ ಇಶ್ಯೂ ತುಂಬ ಇದೆ ಅನ್ನುವಂಥದ್ದನ್ನ ಕೇಳ್ಪಟ್ಟಿದ್ದೀನಿ ಸರ್ ನಾನು. ಅದೇ ಅದೊಂದು ಆಲ್ ಸೆಡ್ ಆ್ಯಂಡ್ ಡನ್ 35 ವರ್ಷದ ಹಳೆ ಸಿನಿಮಾ. ಹೌದು. ಅದು ಆಗಿನ ತಂತ್ರಜ್ಞಾನ ಮುಂದುವರೆದಿದ್ದು ತಂತ್ರಜ್ಞಾನ ಅಂತ ಅಂದ್ಕೊಂಡಿದ್ರು ಈಗಿನ ತಂತ್ರಜ್ಞಾನಕ್ಕೆ ಅದನ್ನು ಅಳವಡಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಆ ಇದರಲ್ಲಿ ಟೆಕ್ನಿಕಲಿ ಮೇ ಬಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು. ಬಟ್ ದೆನ್ ರಿಲೀಸ್ ಅಗೇನ್ ನಾನು ನೀವು ಎಷ್ಟೇ ಮಾತಾಡಿದ್ರು ಸಿನಿಮಾ ರಿಲೀಸ್ ಆದಾಗ ಟಿಕೆಟ್ ತೊಗೊಂಡು ಹೋದರೆ ಮಾತ್ರ ಸಿನಿಮಾಗೆ ವರ್ಕೌಟ್ ಆಗೋದು. ರಿಲೀಸ್ ಆಗಲಿ ಅಂತ ನಾನು ನೀವು ಎಷ್ಟೇ ಮಾತಾಡ್ಬೋದು, ಸಿನಿಮಾ ರಿಲೀಸ್ ಆಗಿದ್ದ ದಿವಸ ನಾವೆಲ್ಲೂ ಇಬ್ಬರು ಟಿಕೆಟ್ ತೊಗೊಳ್ದೆ ನಾವೆಲ್ಲೋ ಕಾಫಿ ಕುಡ್ಕೊಂಡಿದ್ರೆ ಸಿನಿಮಾ ರಿಲೀಸ್ ಮಾಡಿದವ್ರಿಗೆ ಲಾಸ್ ಆಗುತ್ತೆ. ಸೊ ಮೇ ಬಿ ಒಂದು ಸಜೆಷನ್ ನನ್ನ ಕಡೆಯಿಂದ, ಇವಾಗ ಯಾರೋ ರಿಲೀಸ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಅಂತಂದರೆ ನಾನು ಸತೀಶು ಎಲ್ಲ ಸೇರಿಕೊಂಡು ಸಪೋರ್ಟ್ ಮಾಡಿ ಆಲ್ರೆಡಿ ಫಸ್ಟ್ ಪ್ರೀ ಬುಕ್ ಮಾಡ್ಕೋಬೇಕು. ಖಂಡಿತ. ನಾನು ನೋಡ್ತೀನಿ ಅಂತ ಕಮಿಟ್ ಆಗಬೇಕು. ರಿಲೀಸ್ ಮಾಡಿ ಅಂತ ಕೇಳೋದು ದೊಡ್ಡ ವಿಷಯ ಅಲ್ಲ. ನಾನು ನೋಡ್ತೀನಿ ಅಂತ ಕಮಿಟ್ ಆದರೆ ರಿಲೀಸ್ ಮಾಡೋರ್ಗೆ ಒಂದು ಧೈರ್ಯ ಬರುತ್ತೆ. ಅದನ್ನು ನನಗೆ ಹೇಳಿದ್ರೆ ನಮ್ಮ ಆಡಿಯನ್ಸ್ಗೆ ಹೇಳುತ್ತೆ ಖಂಡಿತ ಅಲ್ಲ, ಅದು ಆ ಥರದ್ದು ಏನಾದರೂ ಒಂದು ಪ್ರಾವಿಷನ್ ಮಾಡಿಕೊಂಡ್ರೆ ರಿಲೀಸ್ ಮಾಡೋದಕ್ಕೂ ಒಂದು ಧೈರ್ಯ ಬರುತ್ತೆ. ಡಿಸ್ಟ್ರಿಬ್ಯೂಟರ್ ಆಗಲಿ ಯಾರೇ ಆಗಲಿ, ನಾನು ಬಿಕಾಸ್ ಮುಂದೆ ಬರ್ತದೆ ಧೈರ್ಯವಾಗಿ ಮುಂದೆ, ಬಿಕಾಸ್ ಇಟ್ಸ್ ನಾಟ್ ಎ ಫ್ರೀ ಥಿಂಗ್ ಅಲ್ವಾ. ನಾನು ಥಿಯೇಟರ್ಗೆ ರಿಲೀಸ್ ಮಾಡಬೇಕು ಅಂದರೆ ಥಿಯೇಟರ್ ರೆಂಟ್ ಕಟ್ಟಬೇಕು, ನಾನು ತಂತ್ರಜ್ಞಾನ ಅಳವಡಿಸ್ಕೋಬೇಕು ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು. ನನಗೆ ಅದರಿಂದ ವಾಪಸ್ ಬರುತ್ತೆ, ನಾನು ಹಾಕಿದಷ್ಟಾದರೂ ವಾಪಸ್ ಬರುತ್ತೆ ಅನ್ನೋ ಖಾತ್ರಿ ಆದರೆ ಖಂಡಿತ ಮಾಡ್ತಾರೆ, ಯಾರಾದರೂ ಮಾಡೇ ಮಾಡ್ತಾರೆ. ಆ್ಯಂಡ್ ಮಾಡಬೇಕು, ಆ ಥರದ್ದಕ್ಕೆ ಸಿನಿಮಾ ಮಾಡಬೇಕು. ಇವಾಗ ಮೊನ್ನೆ ಅಣ್ಣವ್ರ ಸಿನಿಮಾಗಳೆಲ್ಲ ಒಂದೆರಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಾವೆಲ್ಲ ಕನ್ವರ್ಟ್ ಮಾಡಿ, ಯಾಕೆ ಅವ್ರ ಪ್ರೊಡಕ್ಷನ್ ನಾಗರಾವು ಬಂತಲ್ಲ ಸರ್. ಸೊ ಆ ಥರ ಈ ಕನ್ನಡ ಸಿನಿಮಾಗಳಿಗೆ ಐ ಥಿಂಕ್ ಈಗಿನ ಪರಿಸ್ಥಿತಿಯಲ್ಲಿ, ಎಸ್ಪೆಷಲಿ ಈಗಿನ ಪರಿಸ್ಥಿತಿಯಲ್ಲಿ ಪ್ರೀ ಬುಕ್ ಮಾಡ್ಕೊಳ್ಳೋದು ಒಳ್ಳೆ ವಿಚಾರ ಅಂತ ಅನಿಸುತ್ತೆ. ಐ ಥಿಂಕ್ ನಾನು ಮೊನ್ನೆ ನಮ್ಮ ಮಗನ ಜೊತೆ ಮಾತಾಡ್ಬೇಕಾದ್ರೆ, ಮಗನ ಈ ಸಿನಿಮಾ ರಿಲೀಸ್ ಆದರೆ ಥಿಯೇಟ್ರಿಗೆ ಕರ್ಕೊಂಡೋಗಿ ನಿಮಗೆ ಎಲ್ಲರನ್ನೂ ಕರ್ಕೊಂಡೋಗಿ ಸಿನಿಮಾ ತೋರಿಸ್ತೀನಿ ಅಂತ ನಾನು ಹೇಳಿದ್ದೀನಿ. ಸೊ ಅದೇ ರೀತಿ ಎಲ್ಲರೂ ಮಾಡಿದ್ರೆ ನೀವು ಆ ಒಂದು ದೊಡ್ಡ ಕನಸು ಎಲ್ಲೋ ಅದಕ್ಕೆ ಸಿಗದಾದಂಥ ಒಂದು ಸಪೋರ್ಟ್ ಇಲ್ದಿರ ಅದು ಸ್ವಲ್ಪ ಎಲ್ಲೋ ನೊಂದಿತ್ತು. ಇವಾಗ ನಾನು ನಿಮ್ದೊಂದು ಏನೋ ಒಂದು ಅಂಗಡಿ ಇದೆ, ಇದೊಂದು ತರಿಸ್ಬಿಡಿ ಸರ್, ನಾನು ನಿಮ್ಗೆ ಬಂದ್ಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ನೀವು ತರಿಸ್ಬಿಡ್ಬೋದು. ನಾನು ನಾಳೆ ಬರಲಿಲ್ಲ ಅಂದರೆ ನಿಮ್ಗೆ ಲಾಸ್ ಅಲ್ವೇ? ಅದೇ ನೀವು ಸರ್ ಒಂದು ಅರ್ಧ ಅಡ್ವಾನ್ಸ್ ಕೊಟ್ಟಿರಿ ಅಂತ ಹೇಳಿದ್ರೆ ನಾನು ಅಡ್ವಾನ್ಸ್ಗೋಸ್ಕರನಾದರೂ ಬಂದು ನೋಡ್ತೀನಿ. ಸಿಂಪಲ್, ನನಗೂ ನನ್ನ ಕೆಲಸ ಆಗುತ್ತೆ, ನಿಮಗೂ ನಿಮ್ಮ ಕೆಲಸ ಆಗುತ್ತೆ. ಎಕ್ಸಾಕ್ಟ್. ಸೊ ಆ ರೀತಿ ಒಂದು ಟ್ರಾನ್ಸಾಕ್ಷನಲ್ ಆದರೆ ಪ್ರಾಕ್ಟಿಕಲಿ ಆಲ್ಸೋ ಇಟ್ ವಿಲ್ ಬಿ ವಯಬಲ್. ಅದು ಉದ್ವೇಗಕ್ಕೆ ಒಳಗಾಗಿ ಭಾವೋದ್ವೇಗ ಓಕೆ, ಒಂದು ಮಟ್ಟಕ್ಕೆ ಓಕೆ, ಕನ್ನಡ ಸಿನಿಮಾ ಇದ್ರ ಪರವಾಗಿ ನಮ್ಗೆ ಉದ್ವೇಗ ಇದೆ, ನಮ್ಗೆ ಎಮೋಷನ್ ಇದೆ ಅನ್ನೋದು ಸಂತೋಷ. ಬಟ್ ಕಾರ್ಯರೂಪಕ್ಕೆ ತರೋದಕ್ಕೂ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ. ಅದನ್ನೆಲ್ಲ ಮೀರಿ ನಾವು ಖಾತ್ರಿ ಅಂತ ಮಾಡ್ಕೊಂಡಾಗ, ಕಮಿಟ್ಮೆಂಟ್ ಅಂತ ತೋರಿಸ್ಬೇಕು ಅಂತಂದಾಗ ವಿ ಶುಡ್ ಆಲ್ಸೋ ಬಿ ವಿಲ್ಲಿಂಗ್ ಟು ಡೂ ದಟ್. ತುಂಬ ಹೃದಯದ ಧನ್ಯವಾದಗಳು ಸರ್. ನೀವು ನಮ್ಮ ರಿಪಬ್ಲಿಕ್ ಕನ್ನಡದ ಜೊತೆ ಒಂದಷ್ಟು ವಿಚಾರಗಳನ್ನ ನನ್ನ ಜೊತೆ ಶೇರ್ ಮಾಡಿ. ನಮ್ಮವ್ರಿಗೆ ಅಂದರೆ ಯಾವಾಗಲೂ ನಾವು ಇರ್ತೀವಿ. ಥ್ಯಾಂಕ್ ಯು ಸರ್.